ಕುಮಾರಿ ನಿಯಾ ಹಿರೇಮಠ ಅವರು ಒಂದು ವಿದ್ಯಾರ್ಥಿ ಜೀವನದಲ್ಲಿದ್ದಾಗಲೇ ಅವರೊಂದು ಕಾಲೇಜ್ ಕ್ಯಾಂಪಸ್ದಲ್ಲಿ ಒಂದು ಬರ್ಬರ ಹತ್ಯೆ ಆಗುತ್ತೆ ಅನ್ನುವಂಥದ್ದನ್ನು ನೋಡಿದರೆ ನಾವು ಸ್ವತಂತ್ರ ಸಿಕ್ಕ 75 ವರ್ಷದಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಅನ್ನುವಂಥದ್ದು ಇದರಿಂದ ಗೊತ್ತಾಗ್ತಾಯಿದೆ. ಒಂದು ತಾಯಿ ತಂದೆ ಕಣ್ಮುಂದೆನೇ ಒಂದು ವಯಸ್ಸಿಗೆ ಬಂದಂಥ ಮಗಳು ಒಂದು ಕೊಲೆ ಆಗ್ತಾಳೆ ಅಂತಂದರೆ ನಿಜವಾಗಿಯೂ ಸಹಿತ ಕಮ್ಯುನಿಟಿಗೆ ಅಷ್ಟೇ ಅಲ್ಲ, ಅವ್ರ ಕುಟುಂಬಕ್ಕೆ ಅಷ್ಟೇ ಅಲ್ಲ, ಇಡೀ ಒಂದು ಸಮಾಜಕ್ಕೇ ಇದೊಂದು ದುಃಖ ತರುವಂಥ ಸಂಗತಿ ಅಂತ ಹೇಳ್ಬೋದು. ಇದರಿಂದ ಇದು ಕೇವಲ ನಮಗನ್ನಿಸ್ತಾ ಇದೆ, ಇದು ಅವೇನು ಒಂದು ಹತ್ಯೆ ಮಾಡಿರುವಂಥ ಹುಡುಗ, ಅದರಿಂದ ಸಾಕಷ್ಟು ಹಿನ್ನೆಲೆಗಳನ್ನು ನಮ್ಮ ಪೊಲೀಸ್ ಇಲಾಖೆ ಅದನ್ನು ರಿಸರ್ಚ್ ಮಾಡಬೇಕು, ಅದಕ್ಕೆ ತನಿಖೆಯನ್ನು ಮಾಡಿ ಇದಕ್ಕೆ ಯಾರ್ಯಾರು ಇದ್ರ ಹಿಂದೆ ಈ ತಪ್ಪನ್ನು ಮಾಡಲಿಕ್ಕೆ ಅವ್ರ ಪ್ರೇರಣೆಯನ್ನು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಅದರ ಮೇಲೆ ಶಿಕ್ಷೆ ಆಗಬೇಕು ಅನ್ನೋಂಥದ್ದನ್ನೇ ನಮ್ಮ ಒಂದು ಬೇಡಿಕೆ ಆಗಿದೆ. ಈಗಾಗಲೇ ನಮ್ಮ ಪಕ್ಷದ ಮುಖಂಡರಿರ್ಬೋದು, ವೀರಶೈವ ಲಿಂಗಾಯತ ಸಮಾಜದ ಎಲ್ಲ ಪ್ರಮುಖ ಸ್ವಾಮೀಜಿಯವರು, ಎಲ್ಲ ಪ್ರಮುಖ ರಾಜಕೀಯ ಲೀಡರ್ಗಳಿರ್ಬೋದು, ವ್ಯಾಪಾರಸ್ಥರಿರ್ಬೋದು, ಟ್ರೇಡರ್ಸ್ ಇರ್ಬೋದು ಎಲ್ಲರೂ ಬಂದು ಸಾಂತ್ವನಗಳನ್ನು ಹೇಳಿದ್ದಾರೆ. ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ JP ನಡ್ಡಾ ಅವರೂ ಬಂದು ಒಂದು ಸಾಂತ್ವನ ಹೇಳಿದ್ದಾರೆ. ನಾಳೆ 1ನೇ ತಾರೀಕಿನ ದಿವಸ ನಮ್ಮ ಕೇಂದ್ರದ ಹೋಮ್ ಮಿನಿಸ್ಟರ್ ಆಗಿರುವಂಥ ಅಮಿತ್ ಶಾ ಅವರು ಸಹಿತ ಇಲ್ಲಿ ಬಂದು ಭೇಟಿ ಕೊಟ್ಟು ನಿಯಾ ಹಿರೇಮಠ ಅವರ ಪಾಲಕರಿಗೆ ಒಂದು ಸಾಂತ್ವನ ಹೇಳುವಂಥದ್ದನ್ನು ಸಹಿತ ಅವ್ರು ಇಟ್ಕೊಂಡಿದ್ದಾರೆ. ಇದರಿಂದ ನಾವೆಲ್ಲರೂ ಕೂಡಿ ಚರ್ಚೆ ಮಾಡಿ ಮತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಈಗ ಮುಂದೆ ಬರುವಂಥ ದಿವಸದಲ್ಲಿ ಯಾವುದೇ ಕಾಲೇಜ್ ಕ್ಯಾಂಪಸ್ ಅಂತ ಅಷ್ಟೇ ಅಲ್ಲ, ಯಾವುದೇ ಸಂದರ್ಭದಲ್ಲಿಯೂ ಸಹಿತ ಇಂಥ ಘಟನೆಗಳು ನಡೀಬಾರ್ದು. ಅದ್ರ ಸಲುವಾಗಿ ಸ್ಪೆಷಲ್ ಆ್ಯಕ್ಟ್ಗಳನ್ನು ಮಾಡೋದ್ರ ಮುಖಾಂತರ ಅದನ್ನು ಜಾರಿಗೆ ತರೋದ್ರಿಂದ ಇಂಥ ಘಟನೆಗಳು ಮುಂದೆ ಬೇರೆದವ್ರಿಗೆ ಆಗಬಾರ್ದು ಅನ್ನುವಂಥದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಸರ್, ಒಂದು ಕಾಂಗ್ರೆಸ್ನವರು ಹೇಳ್ತಾ ಇರೋದು BJP ನಾಯಕರು ಇಲ್ಲಿ ವಿಸಿಟ್ ಮಾಡಿ ಸಾಂತ್ವನ ಹೇಳೋದನ್ನು ರಾಜಕಾರಣ ಮಾಡ್ತಾ ಇದ್ದಾರೆ. ನೋಡಿ, ಇಂಥದ್ರಲ್ಲಿ ಅವ್ರು ಇಂಥ ಶಬ್ದನೇ ಬಳಸಬಾರ್ದು. ಯಾರದೇ ಇದ್ದರೂ ಸಹಿತ ಯಾರೇ ಇರಲಿ, ಈಗ ಅವರು ಕಾಂಗ್ರೆಸ್ಸಿನ ಒಂದು ಕೌನ್ಸಿಲರ್ ಆಗಿ ಕೆಲಸ ಮಾಡುವಂಥವ್ರು ಇದ್ದದ್ದು, ನಾವು BJP ಅವರು ಒಂದು ಮಾನವೀಯತೆ ದೃಷ್ಟಿಯಿಂದ ನಾವು ಸಾಂತ್ವನ ಹೇಳಿಕೆ ಬಂದಿದ್ದೀವಿ. ಇದರಲ್ಲಿ ಏನಿದೆ ರಾಜಕೀಯ? ಇದರಲ್ಲಿ ಏನಿಲ್ಲಲ್ಲ, ಇಂಥದ್ದು ಏನಿಲ್ಲಪ್ಪ, ನಮ್ಮದೊಂದು ನಾಳೆ ಬೆಳಿಗ್ಗೆ ಇಲೆಕ್ಷನ್ ಇದೆ ಅನ್ನೋಂಥ ಇದ್ದರೆ ಅದನ್ನೇನಾದ್ರು ಮಾತಾಡ್ಬೋದು. ಒಂದು ಕುಟುಂಬಕ್ಕಿಂತ ಆಘಾತ ಆದಾಗ ತಾಯಿ ತಂದೆಗೆ ದುಃಖವನ್ನು ತಡ್ಕೊಳ್ಳೋಂಥ ಶಕ್ತಿ ಕೊಳ್ಳಿ ಅನ್ನೋದ್ರ ಸಲುವಾಗಿಯೇ ಅವ್ರ ಸಂಬಂಧಿಕರಾಗಿರ್ಬೋದು, ಅವ್ರ ಅಭಿಮಾನಿಗಳಾಗಿರ್ಬೋದು ಎಲ್ಲ ಬಂದು ಹೋಗ್ತಿರ್ತಾರೆ. ನಮ್ಮದು ಒಟ್ಟಾರೆ ಇರುವಂಥದ್ದು ಈ ನಿಯಾಗ ಆಗಿರುವಂಥ ಘಟನೆ ಇನ್ನೊಬ್ರಿಗೆ ಆಗಬಾರ್ದು. ಕುಟುಂಬದ ಪೇರೆಂಟ್ಸನ್ನು ಸಹಿತ ಇಂಥ ಕಣ್ಣೀರು ಹಾಕುವಂಥ ಘಟನೆಗಳು ಬರುವಂಥ ದಿವಸದಲ್ಲಿ ನಡೀಬಾರ್ದು ಅನ್ನೋಂಥದ್ದು ಒಂದೇ ನಮ್ಮ ಕಳಕಳಿ. ಇಲ್ಲ, ಅವರು ಬಂದು ಇದನ್ನು ಅವರು ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, DK ಅವರಾಗಿರ್ಬೋದು, ಮತ್ತು ಇನ್ನೂ ಕೆಲವೊಬ್ಬರು ಈ ಘಟನೆ ನಡೆದದ್ದನ್ನು ಅದನ್ನು ಸಾಧಕ ಬಾಧಕ ನೋಡಲಾರ್ದೇ ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಇದ್ರ ಹಿಂದಿಂದು. ಆಮೇಲೆ ಇಲ್ಲಿ ಬಂದು ವಾಸ್ತುಸ್ಥಿತಿಯನ್ನು ತಿಳ್ಕೊಂಡ್ಮೇಲೆ ಅದಕ್ಕೆ ಕ್ಷಮೆಯನ್ನು ಯಾಚಿಸಿ, ಇಲ್ಲ ನಾವು ಅರ್ಥ ಮಾಡ್ಕೊಂಡಿದ್ದೇ ಬೇರೆ, ಅದು ಆಗಿರುವಂಥ ಘಟನೆನೇ ಬೇರೆ, ಅದನ್ನು ಸರಿಪಡಿಸ್ತೀವಿ ಅನ್ನೋಂಥದ್ದನ್ನು ಮಾತನ್ನು CM ಅವ್ರು ಹೇಳಿದ್ದಾರೆ. ಇಲ್ಲ, ನೋಡೋಣ. ಈಗ ಇಲ್ಲ, ತನಿಖೆ ಅವ್ರದ್ದು ಯಾರದೇ ಆದರೂ ಸಹಿತ ನ್ಯಾಯವನ್ನು ಕೊಡಿಸುವಂಥದ್ರ ಬಗ್ಗೆ ಇರ್ತದೆ. ಅಲ್ಲಿ ತನಿಖೆ ಮಾಡುವಂಥ ಅಧಿಕಾರಿಗಳು ಅವ್ರು ಪಕ್ಷಾತೀತವಾಗಿರ್ತಾರೆ. ಇಂಥ ಘಟನೆಯಲ್ಲಿ ಅವ್ರು ಯಾವುದೇ ಸರ್ಕಾರ ಇತ್ತಂದ್ರೆ ಅವ್ರ ಪರವಾಗಿನೇ ಇರ್ತಾರೆ ಅನ್ನೋಂಥದ್ದು ಸುಳ್ಳು. ಅಲ್ಲಿ ಎಲ್ಲ ಸಮಾಜದ ಅಧಿಕಾರಿಗಳು ಅಲ್ಲಿ ಇರ್ತಾ ಇರೋದ್ರಿಂದ ತಪ್ಪೇನು ಯಾರೇ ಮಾಡಲಿ ಅವರು, ಅದು ಯಾವುದೇ ಸರ್ಕಾರದಲ್ಲಿ ಆಗಿರುವಂಥ ಘಟನೆಗಳು ತಪ್ಪಾದಲ್ಲಿ ಅಧಿಕಾರಿಗಳು ಮಾಡ್ತಾರೆ. ಅದು ಅಲ್ಲದೆ ನಾಳೆ 1ನೇ ತಾರೀಕಿಗೆ ನಮ್ಮ ಅಮಿತ್ ಭಾಯ್ ಶಾ ಅವ್ರು ಬಂದಾಗ ನಾವು ಸಹಿತ ಮುಂದಿನ ಕ್ರಮ ಏನು ಮಾಡಬೇಕು, ಮುಂದಿನ ಯಾವ ಹಂತದಲ್ಲಿ ನಾವು ಹೋರಾಟವನ್ನು ಮಾಡಬೇಕು, ಮತ್ತು ತಪ್ಪಿತಸ್ಥರಿಗೆ ಯಾವ ರೀತಿ ಶಿಕ್ಷೆ ಕೊಡಬೇಕು. ಬರೀ ಕೇವಲ ಅವನೊಬ್ಬನಿಗೆ ಶಿಕ್ಷೆ ಕೊಟ್ಟರೆ ಆಗೋದಿಲ್ಲ, ಅದ್ರ ಹಿನ್ನೆಲೆ ಯಾರಾದರೂ ಇದ್ದರೆ ಅದನ್ನೊಂದು ಸ್ವಲ್ಪ ಆಳವಾಗಿ ಅದ್ರ ಬಗ್ಗೆ ತನಿಖೆಯನ್ನು ಮಾಡಿ ಅವ್ರಿಗೆ ಶಿಕ್ಷೆ ಕೊಡುವಂಥದ್ದು ಆಗಬೇಕು.